ಸ್ಥಾನಕ್ಕೆ ಎಸ್ ಸಿ ಮಹದೇವಪ್ಪ. 2026 ಜೂನ್ 25ರಂದು ಶಿವ ಸಚಿವ ಸಂಪುಟ ವಿಸ್ತರಣೆ ಸಂಭವ. ರಾಜ್ಯದ ರಾಜಕಾರಣದಲ್ಲಿ ಈಗ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದಿನನಿತ್ಯ ಚರ್ಚೆ ಆಗುತ್ತಿರುವುದು ಸಚಿವ ಸಂಪುಟದ ವಿಸ್ತರಣೆ ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಈಗ ಬೆಳಗಾಂ ಜಿಲ್ಲೆಯಿಂದ ಲಕ್ಷ್ಮಣ್ ಸವಡಿ ಇವರ ಹೆಸರು ಕೇಳಿಬರುತ್ತದೆ. ಇವರ ವಾದವೇನೆಂದರೆ, ನನ್ನನ್ನು ಬಿಜೆಪಿಗೆ ಕರೆದುಕೊಂಡು ಬರುವಾಗ ಸಚಿವರನ್ನಾಗಿ ಮಾಡುತ್ತೇವೆ ಎಂದು ಕಾಂಗ್ರೆಸ್ ನಾಯಕರು ಹೇಳಿ ಕರೆದುಕೊಂಡು ಬಂದಿದ್ದಾರೆ. ಈಗ ನನಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ಅವರು ಪಟ್ಟು ಹಿಡಿದಿದ್ದಾರೆ. ಇತ್ತ ಪ್ರಕಾಶ್ ಹುಕ್ಕೇರಿ, ನಾವು ಕಾಂಗ್ರೆಸ್ನ ಹಳಬರು, ನಮಗೆ ಕೊಡಬೇಕೆಂದು ಇವರು ಹಠ ಹಿಡಿದಿದ್ದಾರೆ. ಇವರ ಮಧ್ಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಕೋಟದಲ್ಲಿ ಈಗಾಗಲೇ ನಾನು ಸಚಿವೆಯಾಗಿ ಕೆಲಸ ಮಾಡಿದ್ದೇನೆ, ಮುಂದೆ ನನಗೆ ಸಚಿವ ಸ್ಥಾನ ಕೊಡಬೇಕೆಂದು ಹಠ ಹಿಡಿದು ಕುಳಿತಿದ್ದಾರೆ. ಇನ್ನೊಂದು ವಿಶೇಷ ಸಂಗತಿ ಎಂದರೆ, ಸ್ಪೀಕರ್ ಸ್ಥಾನಕ್ಕೆ ಎಸ್ ಸಿ ಮಹದೇವಪ್ಪ ಅವರ ಹೆಸರು ಪ್ರಬಲವಾಗಿ ಕೇಳಿಬರುತ್ತಿದೆ. ಇದರ ಮಧ್ಯದಲ್ಲಿ ಮಹಿಳಾ ಕೋಟದಲ್ಲಿ ಬಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪೀಕರ್ ಆಗಿ ಬರಬಹುದೆಂಬ ವಾದವೂ ಚರ್ಚೆಯು ರಾಜ್ಯದಲ್ಲಿ ನಡೆದಿದೆ. ಇತ್ತ ಬೆಳಗಾವಿಯಿಂದ ಮೈನಾರಿಟಿ ಕೋಟದಲ್ಲಿ ಅಶೀಫ್ ಶೇಟ್ ಇವರಿಗೂ ಸಚಿವ ಸ್ಥಾನ ಕೊಡಬೇಕೆಂದು ಕೊಡಬೇಕೆಂದು ಕೆಲವರ ವಾದವಾಗಿದೆ. ಮತ್ತು ಬಾಗಲಕೋಟೆ ಜಿಲ್ಲೆಯಿಂದ ವಿಜಯಾನಂದ ಕಾಶಪ್ಪನವರ ಹೆಸರು ಖಚಿತವಾಗಿದೆ. ಬಿಜಾಪುರ ಜಿಲ್ಲೆಯಿಂದ ಅಪ್ಪಾಜಿ ನಾಡಗೌಡ ಮತ್ತು ಯಶವಂತರಾಯಗೌಡ, ವಿಠಲ್ಗೌಡ ಪಾಟೀಲ್ ಇಂಡಿ ಶಾಸಕರು ಇವರ ಹೆಸರು ಪ್ರಬಲವಾಗಿ ಕೇಳಿಬಂದಿದೆ. ಮತ್ತು ಕಲಬುರಗಿ ಜಿಲ್ಲೆಯಿಂದ ಈಗಾಗಲೇ ಶರಣಪ್ರಕಾಶ್ ಪಾಟೀಲ್, ಪ್ರಿಯಾಂಕ ಖರ್ಗೆ ಸಚಿವರಾಗಿದ್ದಾರೆ. ಈಗ ನೆಕ್ಸ್ಟ್ ಮುಂದೆ ಯಾರು ಆಗಬೇಕೆಂದು ಒಂದು ವರದಿ ನೋಡಿದಾಗ ಮುಸ್ಲಿಂ ಲೇಡಿ ಖನಿಜಾ ಫಾತಿಮಾ ಮತ್ತು BR ಪಾಟೀಲ್ ಇವರಲ್ಲಿ ಒಬ್ಬರು ಸಚಿವರಾಗುವುದು ಖಚಿತ ಎಂದು ವರದಿಯಾಗಿದೆ. ಆಮೇಲೆ ಯಾದಗಿರಿ ಜಿಲ್ಲೆಯಿಂದ ಶರಣಬಸಪ್ಪ ದರ್ಶನಪುರ ಖಚಿತವಾಗಿದ್ದರು. ರಾಜಾ ವೇಣುಗೋಪಾಲ್ ನಾಯಕ್ ತೀವ್ರ ಪ್ರಯತ್ನ ನಡೆಸಿದ್ದಾರೆ. ಬೀದರ್ ಜಿಲ್ಲೆಯಿಂದ ಈಗಾಗಲೇ ಈಶ್ವರ ಖಂಡ್ರೆ ಸಚಿವರಾಗಿದ್ದಾರೆ. ರಾಯಚೂರು ಜಿಲ್ಲೆಯಿಂದ ಬಸನಗೌಡ ದದ್ದಲ್ ಮತ್ತು ಹಂಪನಗೌಡ ಬಾದರ್ಲಿ ಇವರ ನಡುವೆ ನೇರ ಹಣಾಹಣಿ ಸಚಿವ ಸ್ಥಾನಕ್ಕೆ ನಡೆದಿದೆ. ಇದರ ಮಧ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಆಮೇಲೆ ಶಿವಕುಮಾರ್, ಮುಖ್ಯಮಂತ್ರಿ ಬಲಗೈ ಬಂಟರಾದ ಬಸನಗೌಡ ಬಾದರ್ಲಿ ಹೆಸರು ಖಚಿತ ಎಂದು ವರದಿಯಾಗಿದೆ. ಕೊಪ್ಪಳ ಜಿಲ್ಲೆಯಿಂದ ಇತ್ತ ಬಸವರಾಜ ರೆಡ್ಡಿ ಮತ್ತು ರಾಘವೇಂದ್ರ ಹಿಟ್ನಾಳ್, ಶಿವರಾಜ್ ತಂಗಡಿ ಮೂವರು ಮುಷ್ಟಿಯುದ್ಧ ನಡೆಸಿದ್ದಾರೆ. ಬಸವರಾಜ ರಾಯರೆಡ್ಡಿ ಇವರು ಸ್ಪೀಕರ್ ಸ್ಥಾನಕ್ಕೆ ಹೆಸರು ಪ್ರಬಲವಾಗಿ ಕೇಳಿಬಂದರೂ ಇವರ ಮಧ್ಯೆ ಶಿವರಾಜ್ ತಂಗಡಿ ಸಚಿವರಾಗಬೇಕೆಂದು ಭಾರೀ ಪ್ರಮಾಣದ ಹೋರಾಟ ನಡೆಸಿದ್ದಾರೆ. ಕುರುಬಕೋಟದಲ್ಲಿ ಈಗಾಗಲೇ ಇಬ್ಬರಿಗೆ ಕೊಟ್ಟಿದ್ದ ಕಾರಣದಿಂದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಷ್ಟು ಒಲವು ಕಂಡು ಬರುವುದಿಲ್ಲ. ಬಸವರಾಜ್ ಹಿಟ್ನಾಳ್, ರಾಘವೇಂದ್ರ ಹಿಟ್ನಾಳ್ ಸಚಿವರಾದರೆ ಇವರ ಅದೃಷ್ಟವೆಂದು ಹೇಳಬಹುದು. ಗದಗ ಜಿಲ್ಲೆಯಿಂದ HK ಪಾಟೀಲ್ ಮಂತ್ರಿಯಾಗುವುದು ಖಚಿತವಾಗಿದೆ. ಧಾರವಾಡ ಜಿಲ್ಲೆಯಿಂದ ಕೋನರೆಡ್ಡಿ ಮತ್ತು ಅಬ್ಬಯ್ಯ ಪ್ರಸಾದ್ ನಡುವೆ ಹೆಚ್ಚಿನ ಪ್ರಮಾಣದ ಸೆಣಸಾಟ ನಡೆದಿದ್ದರು. ಮತ್ತು ಸಂತೋಷ್ ಲಾಡ್ ಮತ್ತು NS ಕೋನರೆಡ್ಡಿ ಇಬ್ಬರು ಸಚಿವರಾಗುವುದು ಖಚಿತ ಎಂದು ದೆಹಲಿ ಮೂಲಗಳಿಂದ ತಿಳಿದು ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸತೀಶ್ ಸ್ಟೈಲ್ ಮಂತ್ರಿಯಾಗುವುದು ಖಚಿತವಾಗಿದೆ. ಹಾವೇರಿ ಜಿಲ್ಲೆಯಿಂದ ಶ್ರೀನಿವಾಸ್ ಮಾನೆ ಮತ್ತು ಪ್ರಕಾಶ್ ಕೆ ಕೋಳಿವಾಡ್ ಯುವ ಶಾಸಕರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥ ಸನ್ನಿವೇಶದಲ್ಲಿ ಇವರ ಹೆಸರು ಪ್ರಕಾಶ್ ಕೆ ಕೋಳಿವಾಡ್ ಇವರ ಹೆಸರು ಪ್ರಬಲವಾಗಿ ಕೇಳಿಬರುತ್ತಿದೆ. ವಿಜಯನಗರ ಜಿಲ್ಲೆಯಲ್ಲಿ ಡಾಕ್ಟರ್ ಶ್ರೀನಿವಾಸ್ NT ಬೊಮ್ಮಣ್ಣನವರ ಮಾಜಿ ಶಾಸಕರ ಪುತ್ರ ಇವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಬಳ್ಳಾರಿ ಜಿಲ್ಲೆಯಿಂದ B ನಾಗೇಂದ್ರ ಖಚಿತವಾಗಿದೆ. ಇತ್ತ ಚಿತ್ರದುರ್ಗ ಜಿಲ್ಲೆಯಿಂದ NY ಗೋಪಾಲಕೃಷ್ಣ ಮತ್ತು ಗೋವಿಂದಪ್ಪ ಇವರ ನಡುವೆ ನೇರವಾಗಿ ಸ್ಪರ್ಧೆ ಏರ್ಪಟ್ಟಿದೆ. ದಾವಣಗೆರೆ ಜಿಲ್ಲೆಯಿಂದ SS ಮಲ್ಲಿಕಾರ್ಜುನ್ ಖಚಿತವಾಗಿದ್ದರೆ
ಶಿವಮೊಗ್ಗ ಜಿಲ್ಲೆಯಿಂದ BK ಸಂಗಮೇಶ್ವರ್ ಮತ್ತು ಗೋಪಾಲಕೃಷ್ಣ ಬೇಲೂರು ಇವರಿಬ್ಬರು ಸಚಿವರಾಗುವುದು ಖಚಿತ ಎಂದು ಕೆಲವು ಮೂಲಗಳಿಂದ ತಿಳಿದು ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಾಜೇಗೌಡ ಮತ್ತು ಇವರು ಇನ್ನೊಬ್ಬ ಶಾಸಕ GH ಶ್ರೀನಿವಾಸ್ ತರೀಕೆರೆ ಶಾಸಕ ಇವರಿಬ್ಬರ ನಡುವೆ ನೇರವಾಗಿ ಹಣಾವಣಿ ನಡೆದರೂ ರಾಜೇಗೌಡ ಸಚಿವರಾಗುವುದು ಖಚಿತ ಎಂದು ತಿಳಿದು ಬಂದಿದೆ. ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಸಚಿವರಾಗಿದ್ದಾರೆ, DCM ಆಗಿದ್ದಾರೆ. ಇತ್ತ ಕುಣಿಗಲ್ ಶಾಸಕ ಡಾಕ್ಟರ್ ಎಸ್ ಡಿ ರಂಗನಾಥ್ ಸಚಿವರಾಗುವುದು ಖಚಿತ ಎಂದು ಮೂಲಗಳು ತಿಳಿಸಿವೆ. ಜಯಚಂದ್ರ ಮತ್ತು ಶ್ರೀನಿವಾಸ್ ಗುಬ್ಬಿ MLA ಶ್ರೀನಿವಾಸ್ ಇವರ ಹೆಸರು ಪ್ರಬಲ ಕೇಳಿ ಬರ್ತಾ ಇದೆ. ಆದರೆ ಸನ್ನಿವೇಶವನ್ನು ಕಾದು ನೋಡಬೇಕಾಗಿದೆ. ಇನ್ನೊಂದು ವಿಶೇಷ ಎಂದರೆ ರಾಜ್ಯದ ರಾಜಕಾರಣದಲ್ಲಿ ಕ್ರಾಂತಿಯನ್ನೇ ಪ್ರಾರಂಭದಲ್ಲಿ ಬೀಸಿದ KN ರಾಜಣ್ಣ ಸಚಿವ ಸಂಪುಟಕ್ಕೆ ಬರುವುದು ಖಚಿತವಾಗಿದ್ದರೂ ಇದನ್ನು ಯಾರೂ ನಂಬುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಆದರೂ ಬರ್ತಕ್ಕಂಥ ಸಾಧ್ಯತೆ KN ರಾಜಣ್ಣ ಸಚಿವ ಸಂಪುಟಕ್ಕೆ ಬರುವ ಸಾಧ್ಯತೆ ಯಾರೂ ಅಲ್ಲಗಳೆಯುವಂತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಪ್ರದೀಶ್ ಈಶ್ವರ್ ಸಚಿವರಾಗುವುದು ಖಚಿತವಾಗಿದೆ. ಕೋಲಾರ ಜಿಲ್ಲೆಯಿಂದ ರೂಪಕಲಾ ಮಂತ್ರಿಯಾಗುವುದು ಖಚಿತ. ಆದರೆ SN ನಾರಾಯಣಸ್ವಾಮಿಯವರ ಅದೃಷ್ಟ ಪರೀಕ್ಷೆ ಕಾದು ನೋಡಬೇಕಾಗಿದೆ. ಬೆಂಗಳೂರು ಜಿಲ್ಲೆಯಿಂದ ಈಗಾಗಲೇ ಕೃಷ್ಣ ಬೈರೇಗೌಡ, ಬೈರೇತಿ ಸುರೇಶ್, ಜಾರ್ಜ್ ಸಚಿವರಾಗಿದ್ದಾರೆ. ಈಗ ರಿಜ್ವಾನ್ ಅರ್ಷದ್ ಮತ್ತು ದಿನೇಶ್ ಗುಂಡೂರಾವ್, ಪ್ರಿಯಾ ಕೃಷ್ಣ, ಜಮೀರ್ ಅಹ್ಮದ್ ಸಚಿವರಾಗುವುದು ಖಚಿತ ಆಗಿದ್ದರೂ ಇನ್ನು ಕೆಲವರು ಬೆಂಗಳೂರು ಜಿಲ್ಲೆಗೆ 4 ಸ್ಥಾನ ಈಗಾಗಲೇ ಕೊಟ್ಟಿದ್ದೀರಿ. ಆದರೆ ಬೇರೆ ಜಿಲ್ಲೆಯಲ್ಲಿ ಕೊಡಬೇಕಾದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ಸಚಿವ ಸ್ಥಾನ ಕಡಿಮೆ ಮಾಡಬೇಕೆಂದು ಕೆಲವರ ವಾದವಾಗಿದೆ. ಆಮೇಲೆ SC ಕೋಟಾದಲ್ಲಿ ಬೆಂಗಳೂರು ನಗರ ಜಿಲ್ಲೆಯಿಂದ B ಶಿವಣ್ಣ ಆನೇಕಲ್ ಶಾಸಕ ಸಚಿವರಾಗುವುದು ಖಚಿತ ಎಂದು ದೆಹಲಿ ಮೂಲಗಳಿಂದ ತಿಳಿದು ಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಶರತ್ ಬಚ್ಚೇಗೌಡ ಸಚಿವರಾದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ SC ಬಾಲಕೃಷ್ಣ ಇಲ್ಲವೇ CP ಯೋಗೇಶ್ವರ್ ಸಚಿವರಾಗುವುದು ಖಚಿತ ಎಂದು ವರದಿಯಾಗಿದೆ. ಮಂಡ್ಯ ಜಿಲ್ಲೆ PM ನರೇಂದ್ರ ಸ್ವಾಮಿ, SC ಕೋಟಾದಲ್ಲಿ PM ನರೇಂದ್ರ ಸ್ವಾಮಿ ಸಚಿವರಾದರೆ ಇತ್ತ ರವಿಕುಮಾರ್ ಮತ್ತು ಚಲುವರಾಯಸ್ವಾಮಿ ತೀವ್ರಗತಿಯಲ್ಲಿ ಸಚಿವರಾಗಲು ಪ್ರಯತ್ನ ನಡೆಸಿದ್ದಾರೆ. ಆದರೆ ಹೆಚ್ಚಿನ ಒಲವು ಕಂಡುಬರುವುದು ಚಲುವರಾಯಸ್ವಾಮಿಯವರಿಗೆ ಮತ್ತು ನರೇಂದ್ರ ಸ್ವಾಮಿಯವರಿಗೆ. ಹಾಸನ ಜಿಲ್ಲೆಯಿಂದ ಏಕೈಕ ಶಾಸಕ ಶಿವಲಿಂಗೇಗೌಡ ಸಚಿವರಾಗುವುದು ಖಚಿತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈಗಾಗಲೇ UT ಖಾದರ್ ಸಚಿವರಾಗಿದ್ದಾರೆ ಮತ್ತು ಕೊಡಗು ಜಿಲ್ಲೆಯಿಂದ AS ಪಣ್ಣಣ್ಣ ಸಚಿವರಾದರೆ ಮೈಸೂರು ಜಿಲ್ಲೆಯಿಂದ ದರ್ಶನ್ ಧ್ರುವನಾರಾಯಣ ಸಚಿವರಾಗುವುದು ಖಚಿತವಾಗಿದೆ. ಇನ್ನು ಮುಸ್ಲಿಂ ಕೋಟಾದಲ್ಲಿ ತನ್ವೀರ್ ಸೇಠ್ ಇವರನ್ನು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಸಚಿವ ಸ್ಥಾನ ಖಚಿತ ಎಂದು ವರದಿಯಾಗಿದೆ. ಮಹದೇವಪ್ಪನವರು ಡಾಕ್ಟರ್ SC ಮಹದೇವಪ್ಪನವರು ಇದೇ ಜಿಲ್ಲೆಯವರಾಗಿದ್ದು ಇವರಿಗೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನ ಕೊಡುವುದು ಖಚಿತ ಎಂದು ದೆಹಲಿ ಮೂಲಗಳಿಂದ ತಿಳಿದು ಬಂದಿದೆ. ಚಾಮರಾಜನಗರ ಜಿಲ್ಲೆ ಇಲ್ಲಿ AR ಕೃಷ್ಣಮೂರ್ತಿ ಮತ್ತು ಗಣೇಶ್ ಪ್ರಸಾದ್ ಇವರ ನಡುವೆ ನೇರವಾದ ಸೆಣಸಾಟ ನಡೆದಿದ್ದರೂ ಕೃಷ್ಣಮೂರ್ತಿಯವರಿಗೆ ಹೆಚ್ಚಿನ ಒಲವು ಕಂಡುಬಂದಿದೆ. ಕೃಷ್ಣಮೂರ್ತಿಯವರೇ ಸಚಿವರಾಗುವುದು ಖಚಿತ ಎಂದು ದೆಹಲಿ ಮೂಲಗಳು ತಿಳಿಸಿವೆ. NG ಕಾರ್ಟಿ ಹಿರಿಯ ಪತ್ರಕರ್ತರು, ಬೆಂಗಳೂರು. ಜೈ ಹಿಂದ್, ಜೈ ಕರ್ನಾಟಕ.